इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। ಇವತ್ತು 2024ನೇ ಚುನಾವಣೆ ಆದಮೇಲೆ ಮೊಟ್ಟ ಮೊದಲು ಇವತ್ತು ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿ ಅದನ್ನು ಮಾಡಿದ್ದಾರೆ. ಆಯ್ತಾ ಫೋಟೋ ಮೊಬೈಲ್ ಸ್ವಲ್ಪ ಹಿಂತವ್ರಿ, ಮೊಬೈಲ್ ಹಿಂತವ್ರಿ, ಸ್ವಲ್ಪ ಚೂರು ಹಿಂತವ್ರಿ. ನಾವು ಇದಕ್ಕಿಂತ ಮೊದಲೇ ಹಾಕಿ ಅವಾಗ ಇದೆಲ್ಲ ನಾವು ಚಿಕ್ಕೋಡಿ ಬಳಕೆ ಇವತ್ತು 2024ನೇ ಚುನಾವಣೆ ಆದಮೇಲೆ ಮೊಟ್ಟ ಮೊದಲು ಇವತ್ತು ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿ ಅದನ್ನು ಮಾಡಿದ್ದಾರೆ. ಆದ್ರೆ ನಾನು ಜನರಿಗೆ ವಿನಂತಿ ನಂದು ಏನಂದ್ರೆ, ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಖಾಯಂ ನಾನು ಆಫೀಸಾಗಿ ಇರ್ತೀನಿ. ನೀವೇನು ಅಳಲ್ಲ ಇದ್ರೆ ಬಂದು ಹೇಳಬೇಕು. ಮಧ್ಯಾಹ್ನ 1 ಗಂಟೆ ಮೇಲೆ ಎಲ್ಲ ಅಲ್ಲಿ ಬಾ ಇಲ್ಲಿ ಬಾ ಅಂತ ಹಳ್ಳ್ಯಾಗ ಕರಿತಿರ್ತಾರೆ, ನಾನು ಹಳ್ಳ್ಯಾಗ ಹೋಗ್ತೀನಿ. ಅದಕ್ಕೆ ನನ್ನ ಮತದಾರರಿಗೆ ವಿನಂತಿ ಏನಪ್ಪ ಅಂದ್ರೆ, 9:30ಯಿಂದ 1 ಗಂಟೆ ನನ್ನ ಕಚೇರಿಯಲ್ಲಿರ್ತೀನಿ. ನಿಮ್ಮೇನು ಕೆಲಸಗಳಿದ್ರೆ ಬಂದು ಭೇಟಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡಿಕೊಂಡು, ಮುಂದೆ ಈಗ ಹೇಳೋದಾದರೆ, ಈ SCPT ಹಣ ಸುಮಾರು 32,000 ಕೋಟಿ ರೂಪಾಯಿಯನ್ನು SC/ST ಮಂದಿ ತೊಗೊಂಡ್ರು. ಆಮೇಲೆ ST ಮಂದಿದು ಸುಮಾರು 13 ಕೋಟಿ, ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ, 13-14 ಕೋಟಿ ರೂಪಾಯಿ ST ಜನರು ತೊಗೊಂಡ್ರು. ನಾವು ಇದು ಯಾವತ್ತೂ ಇಡೀ ಇತಿಹಾಸ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ SCPT ಹಣ ದಲಿತರಿಗೆ ಮತ್ತು ಹಿಂದುಳಿದ ಇದು STಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ. ಅದು ಯಾಕಂದರೆ ಅದು ಏನು ಹಣ ಇರ್ತಿದ್ದು ಪ್ರತಿ ವರ್ಷ ಅವ್ರವ್ರು ಇವೆಲ್ಲ ಅವ್ರವ್ರ ಅಭಿವೃದ್ಧಿಗೆ ಹಾಕಿ ಕೊಡ್ತಿದ್ರು. ನಾನು MP ಇದ್ದ, ನನಗೂ ಪ್ರತಿ ವರ್ಷ ಒಂದು 5 ಕೋಟಿ ರೊಕ್ಕ SCPT ಅಮೌಂಟ್ ನನಗೆ ಕೊಡ್ತಿದ್ರು. ನಾನು ಬಡವ್ರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ, ಬೋರ್ ಬೇಕು ಅದು ಬೇಕಂದವ್ರಿಗೆ ನಾನು ಮಾಡ್ತಿದ್ದ. ಈ ಸಲ 1 ರೂಪಾಯಿ ಸಹಿತ ನನಗೆ ಬರಲಿಲ್ಲ. 5 ಕೋಟಿ ಬದಲಿ 1 ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಭಾಳ ನನಗೆ ವ್ಯತ್ಯಾಸ ಅನ್ನಿಸ್ತದೆ. ಇದು ಸಿದ್ದರಾಮಣ್ಣವರು ಒಬ್ಬರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾಗಿ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತೀನಿ. ನಾನು ಯಾವತ್ತೂ ಕೂಡ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ. ನಿಮಗೇನು ದಾಡಿ ಆಗಿತ್ತಪ್ಪ, ಅದೇ ಹಣನೇ ಬೇಕಾಗಿತ್ತಾ? ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು, ಅದಕ್ಕೆ ಯಾಕೆ ಮುಟ್ಲಿಲ್ಲ ನೀವು? ಹೋಗಿ ಅದನ್ನು ನೋಡ್ರಿ, ಶೆಡ್ಯೂಲ್ ಕಾಸ್ಟ್ ಮಂತ್ರಿನೇ ನಮ್ಮ ಮಾದೇವಪ್ಪ ಅದ. ಆ ಮಾದೇವಪ್ಪ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು. ಇಂಥ ಅವಕಾಶ ಬಂದಾಗ, ಹಿಂದೆ ನಾನು ಮಂತ್ರಿಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊರಗೆ ಹೊಂಟಿದ್ದೆ. JH ಪಟೇಲ್ರು ಅದು ಸರಿಯಲ್ಲ, ಸುಮ್ಮ ಕೂತ್ಕೊ ಅಂತೇಳಿ ಬೆದರಿಸಿದ ಮೇಲೆ ನಾನು ಕೂತಿದ್ದೀನಿ. ಯಾಕಂದರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವೂ ಉಳಿಯೋದಿಲ್ಲ. ಈಗ ನಾಳೆ ಈ ರಿಸರ್ವೇಷನ್ ಪ್ರಶ್ನೆ ಬರ್ತದೆ. ಅವ್ರು ರಿಸರ್ವೇಷನ್ ನಾವು ಏನೂ ಹೇಳಿಲ್ಲ ನಮ್ಮ ಪಕ್ಷದವರು ಅಂದ್ರೆ, BJP ಅವರು ರಿಸರ್ವೇಷನ್ ತೆಗಿತಾರೆ ದೇಶದಾಗ ಅಂತ ಹೇಳ್ತಾರೆ. ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ದೀರಿ, ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳೀನಿ, ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ. ಇವತ್ತು ಆ ಗಣೇಶ್ ನಗರದೊಂದು ಅದು ಪೆಂಡಿಂಗ್ ಇತ್ತು. ಗಣೇಶ್ ನಗರದ್ದು ನಾನು ದಿಲ್ಲಿಗೆ ನಿನ್ನೆನೇ ಕೂಡ GM ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. 1 ವಾರ ಒಳಗಾಗಿ ಅದನ್ನು 64 ಕೋಟಿ ರೂಪಾಯಿದು ಮೇಲ್ಸೇತುವೆಯನ್ನು ಪ್ರಾರಂಭ ಅದು ಮಂಜೂರಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಒಂದೇ ಒಂದು ಈ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೆಡ್ ಏನದಲ್ಲ, ಅದು ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂದಿರ್ತವೆ ಮುಂದಿನ ದಿನಮಾನಗಳಲ್ಲಿ.
ಅದೊಂದು ಫೌಂಡೇಶನ್ ಮಾಡಬೇಕು. ತ್ವರಿತಗತಿಯಿಂದ ಅದನ್ನು ಸಾಧ್ಯದಷ್ಟು ಬೇಗ ಮಾಡ್ತೀನಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಅಂದ್ರೆ ಈಗ ನನ್ನ ಅಭಿನಂದನೆ. ಹಣ ಏನ್ ಬಿಡುಗಡೆ ಆಯ್ತು, ಈ ರೀತಿ ತೋರಿಸಿದ್ರು, ಅಲ್ಲಿ ಟ್ರಾನ್ಸ್ಫರ್ ಆಯ್ತು ತೆಲಂಗಾಣಕ್ಕೆ, ಇದೆಲ್ಲ ಆಯ್ತು. ಮತ್ತೆ ಇದರಿಂದ ಬರೀ ಸಚಿವರು ಅಷ್ಟೇ ಕೈವಾಡಿದೆ, ಮತ್ತೆ ಸಿಎಂ ಕೂಡ ಮತ್ತೆ DCM ಕೂಡ ಇದ್ದಾರೆ. ನೋಡ್ರಿ, ಆ ಫೈನಾನ್ಸ್ ಮಂತ್ರಿ ಯಾರದಾರಿ? ಯಾರದ ಮತ್ತೆ ಅವ್ರ ಗಮನಕ್ಕೆ ಬರೋದು ಇವೆಲ್ಲ ಆತರ ನೋಡ್ರಿ. ಇದನ್ನು ಬಹಳ ತೀವ್ರಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ. ಯಾಕಂದ್ರೆ ಇದು ಸರಿ ಅಲ್ರಿ, ಮಾಡೋದು ಸರಿ ಅಲ್ಲ. ಬಿಜೆಪಿ बीजापुर शहर में इनामदार मोटर्स, अतियास मल्टी ब्रांड इलेक्ट्रिक व्हीकल्स शोरूम, एक ही छत के नीचे कई कंपनियों की अलग अलग इलेक्ट्रिक व्हीकल। इनामदार मोटर्स अतियास मल्टी ब्रांड इलेक्ट्रिक व्हीकल्स शोरूम में उपलब्ध है। इनका पता है इनामदार मोटर्स अतियास मल्टी ब्रांड इलेक्ट्रिक व्हीकल्स, मनगोली रोड, मराठी विद्यालय के सामने, इनामदार कॉम्प्लेक्स, विजयपुर। जुड़े रहिएगा आपके अपने चैनल बीजापुर समय के साथ।